ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ಇವತ್ತು ನಾವು ಕ್ರ್ಯಾಕ್ಡ್ ಹೀಲ್ಸ್ ಅಂತ ಅಂದರೆ ಹಿಮ್ಮಡಿ ಹೊಡೆತ ಅಂತ ಹೇಳ್ತೀವಿ. ಈಗ ಚಳಿಗಾಲ ಬಂತು, ವಿಂಟರ್ ಸೀಸನ್ ಬಂತು ಅಂದಾಗ ಹಿಮ್ಮಡಿ ತುಂಬ ಜಾಸ್ತಿ ಹೊಡಿತಾ ಹೋಗುತ್ತೆ. ಅದು ಯಾಕೆ ಬರುತ್ತೆ ಅಂತ ಅಂದರೆ, ಫಸ್ಟ್ ಥಿಂಗ್, ಆ ಜಾಗದಲ್ಲಿ ತೇವಾಂಶ ಕಮ್ಮಿ ಇರುತ್ತೆ ಅಂತ ಹೇಳ್ತೀವಿ, ಅಂದರೆ ಲ್ಯಾಕ್ ಆಫ್ ಮಾಯಿಶ್ಚರ್ ಅಂತ ಹೇಳ್ತೀವಿ. ಸೆಕೆಂಡ್, ತುಂಬ ಜಾಸ್ತಿ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಾಗ, ಮತ್ತೆ ತುಂಬ ಜಾಸ್ತಿ ಹೀಲ್ ಮೇಲೆ ಪ್ರೆಷರ್ ಹಾಕಿ, ಹಿಮ್ಮಡಿ ಮೇಲೆ ಪ್ರೆಷರ್ ಹಾಕಿ ನಡೆದಾಗ ಇದು ತುಂಬ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಕ್ರ್ಯಾಕ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಮತ್ತೆ ಎಷ್ಟೋ ಸಾರಿ ಫ್ರಿಕ್ಷನ್ ಅಂತ ಹೇಳ್ತೀವಿ, ಪಾದದಲ್ಲಿ ಮತ್ತೆ ಹಿಮ್ಮಡಿಲಿ ತುಂಬ ಪ್ರೆಷರು ಫ್ರಿಕ್ಷನ್ ಜಾಸ್ತಿ ಆದಾಗ ಕೂಡ ಅಲ್ಲಿ ಹಿಮ್ಮಡಿಲಿ ಕ್ರ್ಯಾಕ್ಸ್ಗಳು ಬರ್ತಾ ಹೋಗುತ್ತೆ. ಫುಡ್ ಅಂತ ಬಂದಾಗ ಕೆಲವೊಂದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ವಿಟಮಿನ್ B3 ನೆಸಿನ್ ಅಂತ ಹೇಳ್ತೀವಿ, ಆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇರಬಹುದು, ವಿಟಮಿನ್ C ಡೆಫಿಷಿಯನ್ಸಿ ಇರಬಹುದು, ಅಥವಾ ಸಮ್ಟೈಮ್ಸ್ ವಿಟಮಿನ್ E ಡೆಫಿಷಿಯನ್ಸಿಯಲ್ಲೂ ಕೂಡ ಹೀಲ್ ಕ್ರ್ಯಾಕ್ ಆಗ್ತಾನೆ ಹೋಗುತ್ತೆ. ಸೊ ತುಂಬಾ ಜಾಸ್ತಿ ವಿಂಟರ್ ಸೀಸನ್ ಅಲ್ಲಿ, ಚಳಿಗಾಲದಲ್ಲಿ ಕೋಲ್ಡ್ಗೆ ಎಕ್ಸ್ಪೋಸ್ ಆದಾಗ ಕೂಡ ನಿಮಗೆ ಯಾವಾಗಲೂ ಹಿಮ್ಮಡಿ ಹೊಡಿತಾ ಬರುತ್ತೆ. ಅದಕ್ಕೆ ಹೇಳ್ತೀವಿ, ವಾಕಿಂಗ್ ಹೋಗ್ಬೇಕಾದಾಗ ಅರ್ಲಿ ಮಾರ್ನಿಂಗು ನೀವು ಶೂಸ್ ಹಾಕೊಂಡು ಹೋಗಿ ಅಂತ ಹೇಳ್ತೀವಿ. ದಿಸ್ ಇಸ್ ವಾಟ್ ದ ರೀಸನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಏನು ಮಾಡಬಹುದು ನಾವು ಇದಕ್ಕೆ ಅಂತ ಬಂದರೆ, ಫಸ್ಟ್ ನೀವು ವಾಟರಲ್ಲಿ ನಿಮ್ಮ ಎರಡು ಹೀಲ್ಸ್ ಅಂದರೆ ಪಾದಗಳನ್ನು ಸೋಪ್ ಮಾಡಿ, ವಾರ್ಮ್ ವಾಟರ್ ಅಂತ ಹೇಳ್ತೀವಿ. ಆಮೇಲೆ ಒಂದು 15ರಿಂದ 20 ನಿಮಿಷ ಅದರಲ್ಲಿ ಇಟ್ಟಾಗ, ಆಮೇಲೆ ಒಂದು ಸ್ಮೂತ್ ಬ್ರಷ್ ಅನ್ನ ತಗೊಂಡು ಚೆನ್ನಾಗಿ ಆ ಹೀಲ್ ಮೇಲೆ ಕ್ಲೀನ್ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ, ಡೆಡ್ ಸ್ಕಿನ್ ಅಲ್ಲಿರೋ ದಪ್ಪದ ಸ್ಕಿನ್ ಅಂತ ಏನು ಹೇಳ್ತೀವಿ, ಹಾರ್ಡ್ ಸ್ಕಿನ್ ಅಂತ, ಡೆಡ್ ಸ್ಕಿನ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಹೋಗುತ್ತೆ. ಅದಾದ ಮೇಲೆ ನೀವು ಈಕ್ವಲ್ ಕ್ವಾಂಟಿಟಿಲಿ ಹರಳೆಣ್ಣೆ ಮತ್ತೆ ನಿಂಬೆ ರಸ, ಲೆಮನ್ ಜ್ಯೂಸು, ಮತ್ತೆ ಅದ್ರ ಜೊತೆ ರೋಸ್ ವಾಟ್ರು, ಈ ಮೂರನ್ನ ಈಕ್ವಲ್ ಕ್ವಾಂಟಿಟಿಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನ ಆ ಜಾಗದಲ್ಲಿ ಎಲ್ಲಿ ಕ್ರ್ಯಾಕ್ಸ್ ಆಗ್ತಾ ಇದೆ ಆ ಎರಡು ಹಿಮ್ಮಡಿಗೆ ನೀವು ಚೆನ್ನಾಗಿ 2ರಿಂದ 3 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಬಟ್ಟೆಯಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಳ್ಳೆ ಮಾಯಿಶ್ಚರೈಸರು ಹಚ್ಕೊಳ್ಳಿ, ಅಥವಾ ಯಾವುದೋ ಒಂದು ಕೊಕೊನಟ್ ಆಯಿಲ್ ಅನ್ನ ಬಿಸಿ ಮಾಡಿಕೊಂಡು ಚೆನ್ನಾಗಿ ಆ ಜಾಗದಲ್ಲಿ ಹಚ್ಕೊಂಡ್ಬಿಟ್ಟು ಆ ಭಾಗನ ಕವರ್ ಮಾಡಿಕೊಂಡು ನೀವು ಅದನ್ನ ಜಾಸ್ತಿ ಕೋಲ್ಡ್ಗೆ ಎಕ್ಸ್ಪೋಸ್ ಆಗದೆ ಇರೋ ಹಾಗೆ ನೋಡಿಕೊಂಡ್ರೆ ನಿಮ್ಮ ಹೀಲು ಸಾಫ್ಟ್ ಆಗಿ ಕ್ರ್ಯಾಕ್ ಬರದೇ ಇರೋ ಹಾಗೆ ತಡೆಗಟ್ಟಬಹುದು ಅಂತ ಹೇಳ್ತೀವಿ. ಅಂಡ್ ವೈಟಮಿನ್ ಡೆಫಿಷಿಯನ್ಸಿ ಅಂತಾನು ಹೇಳಿದೆ. ಸೊ ವಿಟಮಿನ್ C ಡೆಫಿಷಿಯನ್ಸಿ ಅಂತ ಬಂದಾಗ ನಾನು ಹೇಳೋದು ಕಂಪೆನ್ಸೇಟೆಡ್ ವಿತ್ ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಅಥವಾ ಬೆರೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿಟಮಿನ್ B3 ಅಂತ ಹೇಳ್ತೀವಿ, ಅಂದ್ರೆ ನಟ್ಸ್ ಆಗಿರಬಹುದು, ಸೀಡ್ಸ್ ಆಗಿರಬಹುದು, ಗ್ರೇನ್ಸ್, ಲೆಗ್ಯೂಮ್ಸ್ ಅಂತ ಹೇಳ್ತೀವಿ, ದವಸ ಆಗಲಿ, ಧಾನ್ಯ ಆಗಲಿ, ಕಾಳುಗಳಾಗಲಿ, ಈ ಥರದ್ದು ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿಟಮಿನ್ E ಅಂತ ಬಂದಾಗ ಆಲ್ಮಂಡ್ಸ್, ಬಾದಾಮಿ ತುಂಬಾ ಜಾಸ್ತಿ ನಿಮಗೆ ವಿಟಮಿನ್ E ಕಂಪೆನ್ಸೇಟ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಹೇಸಲ್ ನಟ್ ಅಂತ ಬರುತ್ತೆ, ದಟ್ ಈಸ್ ಆಲ್ಸೋ ವೆರಿ ಗುಡ್ ಸೋರ್ಸ್ ಆಫ್ ವಿಟಮಿನ್ E ಅಂತ ಹೇಳ್ತೀವಿ. ಎಷ್ಟೋ ಜನರಿಗೆ ಮೆಡಿಕಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಲೈಕ್ ಡಯಾಬಿಟೀಸ್ ಆಗಿರಬಹುದು, ಒಬ್ಯಾಸಿಟಿ ಆಗಿರಬಹುದು, ಮತ್ತೆ ಬಾಡಿಲಿ ವಾಟರ್ ಕಂಟೆಂಟ್ ಕಮ್ಮಿ ಅಂದ್ರೆ ಡಿಹೈಡ್ರೇಷನ್ ಆಗಿರಬಹುದು, ಈ ತರ ಇದ್ದಾಗ ಕೂಡ ಹೀಲ್ಸ್ ಅಲ್ಲಿ ಕ್ರ್ಯಾಕ್ಸ್ ಬರ್ತಾ ಹೋಗುತ್ತೆ. ಅದಕ್ಕೆ ನೀವು ಇನ್ ಕೇಸ್ ಬ್ಲೀಡಿಂಗ್ ಆಗ್ತಾ ಇದೆ, ತುಂಬಾ ಕ್ರ್ಯಾಕ್ಸ್ಗಳು ದಪ್ಪ ಆಗಿದೆ, ಸ್ಕಿನ್ ಎಲ್ಲ ಓಪನ್ ಆಗ್ಬಿಟ್ಟಿದೆ, ತುಂಬಾ ಪೇನ್ಫುಲ್ ಇದೆ, ನಡಿಯಕ್ ಆಗ್ತಾ ಇಲ್ಲ ಅಂತ ಅಂದಾಗ ಡಾಕ್ಟರ್ ಹತ್ರ ಹೋಗಿ, ಅಲ್ಲೆಲ್ಲ ಇನ್ಫೆಕ್ಷನ್ ಇರುತ್ತೆ, ಅದೆಲ್ಲ ಕ್ಲಿಯರ್ ಮಾಡಕ್ಕೆ ಮೆಡಿಸಿನ್ಸ್ ಕೊಡ್ತಾರೆ. ಆ ಮೆಡಿಸಿನ್ ತಗೊಂಡ್ಬಿಟ್ಟು ಆದ್ಮೇಲೆ ನೀವು ಇಫ್ ಇನ್ ಕೇಸ್ ಡಯಾಬಿಟಿಸ್ ಇದ್ದಾಗ ಏನ್ ಪ್ರಿಕಾಷನ್ ತಗೋಬೇಕು ಅಂತ ಹೇಳ್ತಾರೆ. ಡಾಕ್ಟರ್ನ ಮೀಟ್ ಮಾಡಿಬಿಟ್ಟು ಈ ತರದ ಕಂಡೀಷನ್ಸ್ಗೆಲ್ಲ ಇನ್ಫೆಕ್ಷನ್ಗೆ ಮೆಡಿಸಿನ್ ತಗೊಂಡು ಅದನ್ನ ಟ್ರೀಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಹೋಮ್ ರೆಮಿಡಿನ ಟ್ರೈ ಮಾಡಿ ಅಂತ ಹೇಳ್ತೀವಿ. ಇವತ್ತಿಗೆ ಎಷ್ಟು, ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ.